ನಾನು ಮಸಾಲ ಕೆಳ ಹಾಕ್ಬಿಟ್ಲು. ವ್ಲಾಗಿಂಗು ನನಗೆ ದುಡ್ಡು ಸಿಗುತ್ತೆ ಅಂತ ಮಾಡ್ತಿಲ್ಲ ನಾನು. ಕೈ ಸ್ವಲ್ಪ ಈ ಎಳ್ನೀರು ಕುಡಿಯೋಕೆ ಯಾರ್ಯಾರು ಸಾರಿ ಎಲ್ಲ ಹಿಡ್ಕೊ. ಓಕೆನಾ? ತಿರುಗು. ವಾವ್ ಕಿಂಗ್ಸ್ ವಚುಂಡೈ ಪಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ವ್ಲಾಗು ತಮ್ಮಲೇ ನೋಡಿರ್ತೀರಾ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾರೆ ಹಾಯ್ ಅಂತೀನಿ ಗೊತ್ತಾ. ಆ ಹಾಯ್ ಅಂದಿದ್ದಾನೆ ಕುಶನಿ ಓಡ್ಬಿಡ್ತಲ್ಲ ಅಲ್ಲಿಂದ. ಇವತ್ತು ಕುಶನಿ ಎಷ್ಟು ಚೆನ್ನಾಗಿ ಕಾಣಿಸೋಳು ಗೊತ್ತಾ ಗೈಸ್. ಕುಶನಿ ನೋಡ್ಬಿಟ್ರೆ ನೀವು ಸ್ವಲ್ಪ ಇದಾಗ್ಬಿಡ್ತೀರಾ. ಅವ್ರ ಡ್ರೆಸ್ ಕಾಸ್ಟ್ಯೂಮ್ ನಾನು ಸಖತ್ತಾಗಿ ಕಾಣಿಸ್ತೀನಿ ನೋಡಿ, ತೋರಿಸ್ತೀನಿ ನೋಡಿ. ಹಿಂಗೆ ಕಾಣಿಸೋ ಕುಶನಿ ನಿನ್ನ ಡ್ರೆಸ್ ತೋರಿಸಿ. ನಿನ್ನ ಡ್ರೆಸ್ಸು ತಿರುಗು. ವಾವ್ ಕ್ಯೂಟಾಗಿ ಕಾಣಿಸ್ತಿದ್ದ ಮಗನೆ. ಇವತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೆ ನೀನು. ಹಾಂ ಕ್ಯೂಟು ಮುತ್ಕೊಡು ಉಮ್ಮ ಅಂತ. ಹಾಂ ಸೊ ಬನ್ನಿ ಇವತ್ತು ಕುಕಿಂಗ್ ಬ್ಲಾಗ್ ಮಾಡೋಣ. ಹಾಂ ನಡಿ ಏನು ಕುಶಾನಿ ಮಾತಾಡೋದ್ನಾ? ಕುಶಾನಿ ಮಾತಾಡೋದ್ನಾ? ಅಯ್ಯೋ ಚಲ್ತಾರೆ ಹುಡುಗಿ ಹೆಸರು ಬೇಳೆ ತುಂಬ ಇಷ್ಟ, ಅದಕ್ಕೆ ಅದನ್ನ ಹಾಕೊಂಡಿರ್ತೀನಿ. ಅದಕ್ಕೆ ಮೂಂಗ್ ದಾಲು. ಹಾಯ್ ಮದರ್ ಇಂಡಿಯಾ. ನಮಸ್ಕಾರ. ಸೊ ಎಲ್ಲರೂ ಫುಲ್ ಗರಂ ಆಗ್ಬಿಟ್ಟವ್ರೆ. ನಿಂಗೆ ಬೈದಿದ್ದಕ್ಕೆ ನಾನು ಅಂದರೆ ಡ್ರಮ್ ಅಂತ ಹೇಳ್ತೀವಿ, ಎಲ್ಲ ಗರಂ ಆಗ್ಬಿಟ್ಟವ್ರೆ. ಸೊ ಆಯಿತು, ಎಲ್ಲರೂ ಕೇಳ್ಕೊಟ್ರಲ್ಲ ಅಂತ ಸಾರಿ ಕೇಳ್ತೇನೆ ಅಷ್ಟೇ. ಸಾರಿ ಎಲ್ಲ ಹಿಡ್ಕೊ. ಓಕೆನಾ? ಅಲ್ಲ ನಾಟಕ ಸಾರಿ ಆಯ್ತು. ಜನಗಳಿಗೋಸ್ಕರ ಸಾರಿ ಕೇಳಿ, ನಿಂಗೆಲ್ಲ ಸುಮ್ಮನೆ ಸಾರಿ ಕೇಳ್ತಿರ್ಲಿಲ್ಲ. ಸೊ ಗೈಸ್ ಓಕೆ, ಇವತ್ತು ನಾವು ಏನು ಮಾಡ್ತೀವಿ ಹೇಳಮ್ಮ? ಹೆಂಗಿದೆ ಹೆಸರು? ಸಿಂಪಲ್ ಆಗಿ ಒಂದು ರೈಸ್ ಬಾತ್ ಮಾಡೋ ವಿಧಾನ ನಮ್ಮ ಅಮ್ಮ ಹೇಳ್ಕೊಡ್ತಾರೆ. ಇದೊಂದು ತೋರಿಸ್ಬೇಕು. ನಾನೇ ತಗೊಂಡಿದ್ದೀನಿ, ತೋರಿಸ್ತೀನಿ ಅಂಶ ನನಗೆ. ನಾನು ಮೈಕ್ ತಗೊಂಡಿದ್ದೀನಿ. ಇವಾಗ ಮೈಕಲ್ಲಿ ವಿಡಿಯೋ ಮಾಡ್ತೀನಿ ಹಾಕೊಂಡು. ಫೋನ್ ಪ್ಲಗ್ ಕೂಡ ಇದೆ ಮತ್ತು ಸಿ ಪಿನ್ ಕೂಡ ಇದೆ. ಓಕೆನಾ? ಸೊ ತಗೊಂಡೆ. ಸುಮಾರು ಜನ ಹೇಳ್ತಿರೋ ವಾಯ್ಸ್ ಕ್ವಾಲಿಟಿ ಸ್ವಲ್ಪ ಲೋ ಆಗಿದೆ ಬ್ರೋ ಅಂತ, ಅದಕ್ಕೆ ಮೈಕ್ ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ಮೈಕ್ ಹಾಕ್ಕೊಂಡು ನೋಡೋಣ ಹೆಂಗೆ ಕೇಳಿದ್ರು ವಾಯ್ಸ್ ಅಂತ. ಇರಿ ಬಟನ್ ಮೈಕ್. ಓಕೆನಾ? ಬಟನ್ ಮೈಕು. ಇದು ಮೈಕ್ ಕಾಣೋಣ ನಿಮಗೆ. ಇದನ್ನು ನಾವು ಇಲ್ಲಿ ಮ್ಯಾಗ್ನೆಟ್ ಥರ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಮೈಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ನಾವು ಅಮ್ಮನಿಗೆ. ನಾನು ಕೂಡ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಮೋಸ್ಟ್ಲಿ ನಿಮಗೆ ನನ್ನ ವಾಯ್ಸು ತುಂಬ ಚೆನ್ನಾಗಿ ಕೇಳ್ತಿರ್ಬೋದು. ಮಾತಾಡಿ ನೀನು. ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ಈ ಎಳ್ನೀರು ಕುಡಿಯೋಕೆ ಯಾರ್ಯಾರಿಗೆ ಇಷ್ಟ? ತೆಂಗಿನಕಾಯಿ ಹೊಡೆದಾಗ ಯಾರ್ಯಾರು ಎಳ್ನೀರು ಕುಡಿತೀರಾ ಇಷ್ಟಪಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇಷ್ಟ ಇಲ್ಲ ಗೈಸ್. ನನಗೆ ಕೊಕೊನಟ್ ವಾಟರ್ ಇಷ್ಟ. ಅದು ಕೊಕೊನಟ್ ಬರ್ತಲ್ಲ, ನಂಗೆ ತೆಂಗಿನಕಾಯಿ ಇಷ್ಟ. ಏನಂತಾರೆ ನಂಗೆ ಅದು ಗ್ರೀನ್ ಕಲರ್ ನಂಗೆ ಇದ್ರಲ್ಲಿ ನಂಗೆ ಇಷ್ಟ ಆಗಲ್ಲ ಕುಡಿಯೋದಕ್ಕೆ. ಇಷ್ಟ ಇದೆ ಅದೇ ಕಾಯಿನಿ, ಅದು ಎಳೆದಿರುತ್ತೆ, ಬಲ್ತ ಮೇಲೆ ಕಾಯಿ ಆಗುತ್ತೆ ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಇವಳು ಅವಳಿಗೆ ಇಷ್ಟ ಎಳ್ನೀರು ಇಷ್ಟ, ತೆಂಗಿನಕಾಯಿ ಇಷ್ಟ, ಬೇರೆ ಏನೇನು ಇಷ್ಟ ಅವಳಿಗೆ? ಅವಳಿಗೆ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದೀವಿ ಇವಾಗ. ಸೊ ಓಕೆ, ಇವಾಗ ರೈಸ್ ಬಾತ್ ಮಾಡೋದಕ್ಕೆ ಏನೇನು ಬೇಕು ಸ್ವಲ್ಪ ಹೇಳ್ಕೊ ಬಾ. ಇಲ್ಲಿ ಮೈಕಲ್ಲಿ ಹೇಳು, ಇವಾಗ ವಾಯ್ಸ್ ಸ್ವಲ್ಪ ನೀಟಾಗಿ ಕ್ಲಿಯರ್ ಆಗಿ ಕೇಳಿ ಜನಗಳಿಗಿನ್ನ. ಏನ್ ಬೇಕು? ಸಿಂಪಲ್ ಆಗಿ ಒಂದು ಕೆಂಪು ರೈಸ್ ಬಾತ್. ಸಿಂಪಲ್ ಆಗಿ ಒಂದು ಕೆಂಪು ರೈಸ್ ಬಾತ್ ಅಂತ ಗೈಸ್. ಸ್ಪೆಷಲ್ ಕೆಂಪು ರೈಸ್ ಬಾತ್. ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪ ಎಲ್ಲ ಹಾಕಿದಾಗ ಮಾಮೂಲಿ ಕೆಂಪು ಹಸಿರು ಬಣ್ಣ ಬಂದೇ ಬರುತ್ತೆ ಗೈಸ್. ನಮ್ಮ ಇಲ್ಲಿ ಹೇಳ್ಬಿಟ್ಟು ಮುಗಿದ್ ವ್ಲಾಗು ಕಟ್ ಮಾಡೋಣ ಆಗ್ಬಿಡುತ್ತೆ. ಅದು ಬಿಟ್ಟು ಇದು ನೀನ್ ಲಾಸ್ಟ್ ಹೇಳ್ಬೇಕವಲ್ಲ, ಅದೆಲ್ಲ ಕೆಂಪು ರೈಸ್ ಬಾತ್ ಹೆಂಗ್ ಮಾಡೋದು? ದನಗಳು ಬೆಂಟ್ ಲಾಭಕ್ಕೆ ಅದು ನಿನ್ನ ಹೇಳಿಲ್ವಲ್ಲ, ಗ್ರೀನ್ ಕಲರ್ ಬಗ್ಗೆ ಮಾತ್ರ ಹೇಳಿದ್ ನಾನು. ಓಕೆ, ಆಟಗಳು ನೋಡಿ ಪಾಪ, ಕಾಲ್ ತೆಗಿಯಪ್ಪ. ಆಟಗಳು ನೋಡಿ ಗೈಸ್. ಈ ಕಡೆ ಬಾ, ಕೈ ಸಿಗಾಕೊಂತೀವ. ಈ ಕಡೆ ತಲೆಗೆ ಎಣ್ಣೆ ಹಚ್ಕೊಂಡು, ಬ್ಯಾಂಡ್ ಹಾಕೊಂಡು, ಕ್ಲಿಪ್ ಹಾಕೊಂಡು, ಜುಟ್ಟು ಹಾಕೊಂಡು, ಕೈಯಲ್ಲಿ ಮುಂಗ್ದಲ್ಲಿ ಓಡಾಡ್ತಾವಳೆ. ಕುಶಾನಿ ನಿನ್ಗೆ ಹೆಂಗ್ ಗೊತ್ತಾ, ಒಂದು ನೀನು ದೊಡ್ಡೋಳಾದ್ಮೇಲೆ ಕುತ್ಕೊಂಡು ನೋಡ್ಬೇಕು ಈ ವಿಡಿಯೋಸ್ ಎಲ್ಲ. ನೀನೇ ಒಂದು ಮೆಂಟ್ಲಾಗ್ಬಿಡ್ತೀಯ, ನಾನು ಹಿಂಗೆಲ್ಲ ಮಾಡ್ತಿದ್ನ ಅಂತ. ಅಲ್ಲ ಗೈಸ್, ಒಳ್ಳೆ ಮೆಮೊರೀಸ್ ಗೈಸ್ ಒಬ್ಬ ಹತ್ರ. ಇವಳಿಗಂತೂ ಕುಶಾನಿಗೆ ಒಳ್ಳೆ ಮೆಮೊರೀಸು. ಅವಳು 3 ತಿಂಗಳು ಪಾಪು ಇಂದಾಗಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅವಳಿಗಂತೂ ಇದೇ ಇಲ್ಲ, ಏನಮ್ಮ ಕೊರತೆ ಇರಲ್ಲ. ನಾನು ಚಿಕ್ಕ ವಯಸ್ಸಿದೆ, ನನಗೆ ಏನ್ ಮಾಡ್ತಿದ್ದೆ, ಹೆಂಗಿದ್ದೆ ಅವಳ ನೋಡ್ಬೋದು. ಅವಳ ಮಕ್ಳಿಗೆ ತೋರಿಸ್ತಾಳೆ ಅಲ್ವಾ? ನೋಡು ನಮ್ಮ ಮನೇಲಿ ಹೆಂಗ್ ನೋಡ್ಕೊಂಡಿದ್ರು ನನ್ನನ್ನ. ಒಳ್ಳೆ ಮೆಮೊರೀಸ್ ಗೈಸ್. ನಿಜ ವ್ಲಾಗಿಂಗು ನನಗೆ ದುಡ್ಡು ಸಿಗುತ್ತೆ ಅಂತ ಮಾಡ್ತಿಲ್ಲ ನಾನು. ಒಂದೊಳ್ಳೆ ಮೆಮೊರೀಸ್. ಹೌದು ದುಡ್ಡು ಸಿಗುತ್ತೆ, ಹೌದು ನಾನು ಒಪ್ಕೋತೀನಿ. ಅದರಿಂದ ಒಂದು ಸ್ವಲ್ಪ ಏನಷ್ಟು ಸಿಗುತ್ತೆ, ನಮ್ಮ ಮನೆ ನಡೆಯುತ್ತೆ, ಅದರಿಂದ ನನಗೆ ಹೆಲ್ಪ್ ಇದೆ. ಅದ್ರ ಜೊತೆಗೆ ಮೆಮೊರೀಸ್ ಕೂಡ ಸಿಕ್ಕಾಪಟ್ಟೆ ಮೆಮೊರೀಸ್ ಇರುತ್ತೆ. ನಾವು ಈ ವರ್ಷ ಏನು ಮಾಡಿದ್ವಿ ಅಂತ ಮತ್ತೆ ಹಿಂದೆ ಹೋಗಿ ನೋಡಿದ್ರೆ ಅದು ತುಂಬ ನನಗೆ ಮೆಮೊರೀಸ್ ಎಲ್ಲ ಸಿಗುತ್ತೆ. ಒಂಥರ ಖುಷಿ ಅವೆಲ್ಲ ನೋಡೋದಕ್ಕೆ. ಮತ್ತೆ ಕುತ್ಕೊಂಡು ನಮ್ಮ ವಿಡಿಯೋಸ್ ನಾವೇ ನೋಡ್ಕೊಳ್ಳೋದಕ್ಕೆ, ಹಳೆ ವಿಡಿಯೋಸು ಒಂಥರ ಖುಷಿ ಆಗುತ್ತೆ. ಸಂಪಾದನೆ ಹೌದು ನಿಜ, ಒಪ್ಕೊಬೇಕಾಗಿರೋದೆ. ಅದರಿಂದ ಆಚೆಗೆ ನೋಡಬೇಕು ಅಂದರೆ ಖುಷಿ, ಸಂತೋಷ. ಅದರಿಂದ ಈಗ ಅವಳು ನಮ್ಮ ಹೇಳಿರೋದಕ್ಕೆ ನಮ್ಗೆ ಎಷ್ಟು ಖುಷಿ ಅಂದರೆ,
ಏನೇ ಬೇಜಾರಿದ್ರು ಏನೇ ಇದ್ರಿ ಈಗ ಒಬ್ಬೊಬ್ಬರೇ ಇದ್ದಾಗ ಏನನ್ಸುತ್ತೆ ಅಯ್ಯೋ ಬೇಜಾರು ಏನು ಮಾಡಿ ಅವಳಿದ್ರೆ ಅವಳ ಜೊತೆ ಆಟ ಆಡ್ಕೊಂಡು ನನಗಂತೂ ದಿನ ಹೋಗೋದೇ ಗೊತ್ತಾಗಲ್ಲ. ಒಂದ್ಸತಿ ಅವ್ರ ಅಮ್ಮನ್ನೇ ಮರ್ತೋಗ್ಬಿಡ್ತೀನಿ ನಾನು, ಅಷ್ಟು ಖುಷಿ ಅವಳಿದ್ರೆ ನನಗೆ. ಇದು ವಿಡಿಯೋಸ್ ಎಲ್ಲ ಕುತ್ಕೊಂಡು ಅಕಸ್ಮಾತ್ ಇವಳು ಇಲ್ಲ ನನ್ನ ಮನೆಯಲ್ಲಿ ನೋಡ್ತಿರ್ತೀನಿ ಕುತ್ಕೊಂಡು ನಾನು. ಇವಾಗ ಚೈತ್ರ ಕೂಡ ಅವಳು ಇವಾಗ ಅಲ್ಲಿದ್ದಾಳೆ, ಓಕೆನಾ, ಅವ್ರ ಮನೆ ಅವಳಿದ್ದಾಳೆ ಚೈತ್ರ. ಅವಳು ಅಕಸ್ಮಾತ್ ಏನೋ ಮಿಸ್ ಮಾಡ್ಕೊಂಡ್ರೆ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಲ್ಲ, ಇದ್ರಲ್ಲಿ ನೋಡ್ತಾಳೆ, ಅವಾಗ ಅವಳು ಜೊತೆಗೆ ಅವಳೆ ಅಂತ ಅವಳು ಫೀಲ್ ಮಾಡ್ಕೊತಾಳೆ. ಇವಾಗ ಹೆಂಗೆ ನೀವು ನನ್ನ ಫೀಲ್ ಮಾಡ್ಕೋತೀರಾ, ನನ್ನನ್ನು ನಿಮ್ಮ ಅಣ್ಣನ ಥರ ಫೀಲ್ ಮಾಡ್ಕೊಂತೀರಾ, ತಮ್ಮನ ಥರ ಫೀಲ್ ಮಾಡ್ಕೊಂತೀರಾ, ನಮ್ಮನ್ನ ನಿಮ್ಮ ಅಮ್ಮನ ಥರ ಫೀಲ್ ಮಾಡ್ಕೊಂತೀರಾ, ಖುಷಾನಿ ನಿಮ್ಮನೆ ಮಗಳ ಥರ ಫೀಲ್ ಮಾಡ್ಕೊಂತೀರಾ ಜಾಸ್ತಿ. ಸೊ ಹಂಗೇನೆ ಚೈತನ್ಯ ಕೂಡ ಫೀಲ್ ಮಾಡ್ಕೋತಾಳೆ. ಸೊ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಜಾಸ್ತಿ ವ್ಲಾಗ್ಸ್ ಮಾಡೋದು ಫ್ಯಾಮಿಲಿ ಕಂಟೆಂಟ್. ಇವಳು ಎಷ್ಟು ಸೋಂಬೇರಿ ಗೊತ್ತಾ, ಕೈಯಲ್ಲಿ ತೆಗೆದು ಬೇಗ ಕೊಡೋದು ಯಾವಕ್ಕೆ ಕಷ್ಟ ಅಂದ್ಬಿಟ್ಟು ನೋಡು ಹೆಂಗ್ ತಿಂತೀರ. ಕೈಯಲ್ಲಿ ಅವು ಕಾಳುಗಳು ಕೈ ಸಿಗಲ್ಲ, ತಪ್ಪಿಸ್ಕೊಂತವೆ, ಬಾಯಿಗೆ ಬರೋಷ್ಟ್ರಲ್ಲಿ ಕೆಳಗಡೆ ಬೀಳ್ತವೆ, ಯಾಕೆ ಸುಮ್ಮನೆ ಕಷ್ಟ ಅಂತ ಬಟ್ಲೆ ಎತ್ಕೊಂಡು ತಿನ್ಕೊಂತಾಳೆ. ಇಷ್ಟು ಸೋಂಬೇರಿ ನೋಡೋಳು. ಸೋಂಬೇರಿ ಸಿದ್ಧಿ. ಡ್ರೆಸ್ ಮಾತ್ರ ಸೂಪರ್ ಆಗಿದೆ. ಇದು ತೇಜಸ್ ತಂದಿದ್ದು, ಶ್ರೀಲಂಕಾ ಹೋಗಿದ್ನಲ್ಲ ತೇಜಸ್. ಓ ತೇಜಸ್ ತಗೊಂಡಿದ್ದ ಡ್ರೆಸ್ ಇದು. ಮಗುನಲ್ಲಿದ್ದಾಗ ಒಂದ್ಸತಿ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಚಿಕ್ಕ ವಯಸ್ಸಾಗ ಒಂದು ವಿಡಿಯೋ ಮಾಡಿ ತಿಂದ್ಬಿಟ್ಟು ನೋಡಿ ಹೆಂಗ್ ಬಿಸಾಕ್ತಾಳೆ ನೋಡ್ದಾ ದಿಮಾಕ್ನ. ಓಕೆ ಅಮ್ಮ, ಇವಾಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂತ ಸ್ವಲ್ಪ ಹೇಳು ಜನಗಳಿಗೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದ್ರೆ ಅಕ್ಕಿ, ಓಕೆ, ಇದು ಬಟಾಣಿ. ಏನ್ ಬಟಾಣಿ ಇದು? ಹಸಿ ಬಟಾಣಿ ಹಾಕೋದಕ್ಕಿಂತ ಒಣ ಬಟಾಣಿ ಇರ್ತಾವಲ್ವಾ, ಅದನ್ನ ರಾತ್ರಿನೇ ನೆನೆಸಿ ಇಟ್ಬಿಟ್ಟು ಮಾಡಿದಾಗ ಚೆನ್ನಾಗಿರುತ್ತೆ. ಒಣ ಬಟಾಣಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೌಕಲ್ಲು, ಕ್ಯಾರೆಟ್, ಬೀನ್ಸ್, ಏನ್ ತರಕಾರಿ ಆದ್ರೂ ಹಾಕೋಬಹುದು. ಇದ್ರ ಜೊತೆಗೆ ಕಾಲಿಫ್ಲವರ್ ಸೇರಿಸ್ಕೊಬಹುದು. ಆಮೇಲೆ ಒಣ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಖಾರ ಮೆಣಸಿನ್ಕಾಯಿ, ಆಮೇಲೆ ಚಕ್ಕೆ, ಲವಂಗ, ಇದು ಮಸಾಲೆ ಐಟಮ್ಸ್ ಇವೆಲ್ಲನೂ, ಈರುಳ್ಳಿ, ಟೊಮೆಟೊ, ಆಮೇಲೆ ಸ್ವಲ್ಪ ಮೊಸರು ಬಜ್ಜಿಗೆ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ ಡನ್. ನೋಡಿ ಗೈಸ್, ನಾನು ಹಿಂದೆ ಫಾಲೋ ಮಾಡ್ತಾಳೆ ಅವಾಗಲಿಂದ. ನೋಡಿ ನನ್ನ ಪ್ಯಾಂಟ್ ಹಿಡ್ಕೊಂಡು ಎಳಿತಾಳೆ ಗೈಸ್. ನನ್ನ ಪ್ಯಾಂಟ್ ಅವಾಗ ಕೆಳಗೆ ಉದುರ್ಕೊಂಡು ಹೋಗ್ತಿದೆ ಪ್ಯಾಂಟ್ ನಂದು. ನಿಮ್ಮಪ್ಪ ನೀವೆಲ್ಲ ಆಚೆ ಹೋದ್ರೆ ಮನೆಗೆ ಬರಲ್ಲ ಬೇಗ ಅಂದ್ಬಿಟ್ಟು ನಿಂದೇನೆ ಸುತ್ತಾಡ್ತಿದ್ರಲ್ಲ, ಎಲ್ಲಿ ಹೋಗ್ಬೇಡ, ಇರು ಮನೇಲಿ ಅಂತ ಹಂಗಿ ಇವಳು ಮಾಡೋದು ಅಲ್ವಾ. ಹಿಂದೆನೇ ತಿರುತ್ತಲ್ಲ ಗೈಸ್, ನಾನೆಲ್ಲ ಒಂದು ಸ್ವಲ್ಪ ಬಟ್ಟೆ ಹಾಕೊಂಡ್ಬಿಟ್ರೆ ಮುಗೀತು, ಹಿಂದೆನೇ ಬರ್ತಿತ್ತಲ್ಲ. ಆಮೇಲೆ ಎಲ್ಲಾನ ಸೆಂಟ್ ವಾಸನೆ ಎಲ್ಲಾನ ಈಗ ಲಿಫ್ಟಲ್ಲಿ ಹೋಗ್ತೀವಲ್ಲ ಬರ್ತೀವಲ್ಲ ಕೆಳಗಡೆ, ಅಲ್ಲೊಂಚೂರು ಪರ್ಫ್ಯೂಮ್ ವಾಸನೆ ಬಂತು ಅಂದ್ರೆ ಅಮ್ಮ ಮಾಮ ಮಾಮ ಅಂತಾಳೆ. ಎಲ್ಲಿ ಅಲ್ಲಿ ಕುಸನೆ ಮಾಡಿ ನೀನು ಮಾಡು ತಗೊಂಬಾದು. ಏನಿದು? ಇದರಲ್ಲಿ ಏನು ಮಾಡ್ತಾರಮ್ಮ ಗೈಸ್? ಇದನ್ನ ಕೆರ್ಕೋಬೋದು ಗೈಸ್. ಅಕಸ್ಮಾತ್ ನೀವು ತಗೊಳ್ಳಿ, ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೆ ಇದು ರಿಯಲ್ ನಾರ್ಮಲ್ ಕೈ ಇದ್ದಂಗೆ ಐತೆ. ನಾರ್ಮಲ್ ನೋಡಿ, ಹಿಂಗೆ ಆರಾಮಾಗಿ ಕೆರ್ಕೋಬೋದು. ಹಿಂಗೆ ಕೆರ್ಕೋಬೋದು. ಹಿಂದೆಗಡೆ ಬೆನ್ನು ಅಕಸ್ಮಾತ್ ಕೆರೆದ್ರೆ ಹಿಂಗೆ ಕೆರ್ಕೋಬೋದು. ಬೇರೆ ಕಡೆ ನಂಗೆ ಗೊತ್ತಿಲ್ಲ, ಇಷ್ಟು ಕೆರ್ಕೋಬೋದು ಆರಾಮಾಗೆ. ಓಕೆನಾ? ನೋಡಿ ಇವಳಿಗೆ ಕೆರಿತೀನಿ ನೋಡಿ, ಬಾ ಇಲ್ಲಿ. ಕೊಟ್ಲು ಗೈಸ್, ಕಾಲು ಸರ್ರೆ ಕೊಟ್ಲು. ಗೈಸ್ ಇನ್ನೂ ನನ್ನ ಬಿಡ್ತಿಲ್ಲ ಗೈಸ್, ಇವಳು ಇನ್ನೂ ಹಿಂದೆ ಬರ್ತಾವಳೆ. ಓಕೆ ಮಾ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಕಟ್ ಮಾಡಿ. ಮಸಾಲ ಕೆಳ ಹಾಕ್ಬಿಟ್ಲು ಓಡ್ತಾವಳಿ ಗೈಸ್. ಕಸಾಲ ಹಾಕ್ಬಿಟ್ಲು ಕೆಳಗಡೆ. ಯಾಕೆ ಎತ್ತಿಟ್ಟೆ ನೀನು ಹಿಂಗೆ? ಬಾಯಿಲಿ ಇದು ಸೊಂಟದ ಮೇಲೆ ಹಿಂಗಿರ್ಬೇಕು, ಸರಿನಾ? ಹಿಂಗೆ ಇರ್ಬೇಕು ಅದು. ಇವಳೊಂಥರ ಫ್ಯಾಷನ್ ಲೇಡಿ ಅಲ್ವಾ? ನಾನು ಮಿಡ್ಡಿ ಎಲ್ಲ ತೆಗೆದು ಮೇಲ್ಕ್ ಹಾಕಿದ್ರೆ ಎಳ್ದು ಕೆಳಗಡೆ ಹಾಕಂತಿರ್ತಾಳೆ ಹಿಂಗೆ ಎರಡಲ್ಲಿ. ನಾನು ಹಿಂಗ ಹಾಕಿದೀನಿ ಬಟ್ಟೆನ ತೋಳ್ ಮುಚ್ಕೊಳ್ಳಿ ಅಂತ. ಆಕ್ಚುಲಿ ಅದ್ ಬಟ್ಟೆ ಅದು ಹಿಂಗಿದ್ರೆ ಅದು ಎಳ್ಕೊಂಡು ಇಲ್ಲಿಗೆ ಬಿಟ್ಕೊಂಡು ನೋಡೋದನ್ನ ನೋಡು. ಫ್ಯಾಷನ್ ಇವಾಗೆ ಫ್ಯಾಷನ್ ನೀನು ಹಂಗೆ ನೋಡು. ಅಯ್ಯೋ ಎತ್ತೆ ಮೇಲೆ ಬಟ್ಟೆನ ಎತ್ತೆ ಬಟ್ಟೆ ಮೇಲೆ ಬಟ್ಟೆ ಎತ್ತ ಮೇಲೆ ಎಂದೆ ಗುಮ್ಮ 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 ಪಾರಿವಾಳ ಬಂತ. ಓಡಾಡ್ತಾವಳು ಗೈಸ್. ವಿಡಿಯೋ ಮಾಡಕ್ ಬಿಡ್ತೀರ ನಂಗೆ ಅವಾಗ, ನಂಗೆ ಮತ್ತೆ ನಮಗೆ ಅಡುಗೆ ಮಾಡಕ್ ಬಿಡ್ತೀರ ಗೈಸ್. ಇವಳು ಕಾಟ ಕೊಡ್ತಾವಳು ಇವಳು. ಕಾಟ್ರಾಣಿ ಯಪ್ಪ ಮಾಡಮ್ಮ. ಕಾಯಿ ಮತ್ತೆ ಕೇಳಬಾರ್ದು. ಸರಿ ಅಮ್ಮ, ನೆಕ್ಸ್ಟ್ ಏನು ಮಾಡು? ಫಸ್ಟು ತೆಂಗಿನಕಾಯಿ ತುರಿನಾ ಹಾಕೋಬೇಕು. ಓಕೆ. ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಓಕೆ. ನಾನು ಎರಡು ಈರುಳ್ಳಿ ರೇಟ್ ಜಾಸ್ತಿ ಇರೋದ್ರಿಂದ ಕಮ್ಮಿ ಹಾಕಿದ್ದೀನಿ, 1.5 ಹಾಕಿದ್ದೀನಿ, ಅರ್ಧ ತೆಗೆದಿಟ್ಕೊಂಡಿದ್ದೀನಿ. ಓಕೆ. ಒಗ್ಗರಣೆಗಂತ ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಸೋಂಪು ಇದಿಷ್ಟು ರುಬ್ಕೊಬೇಕು. ಓಕೆ.
ಇದನ್ನ ಪೇಸ್ಟ್ ಗೈಸ್ ಇವಾಗ ಇಷ್ಟನ್ನು ಪೇಸ್ಟ್ ಮಾಡ್ಕೊಬೇಕಂತೆ. ಫಸ್ಟ್ ಪೇಸ್ಟ್ ಮಾಡ್ಕೊಂಬಂಡಿ ಅಮ್ಮ ಅದನ್ನು. ಇರಿ ವಂಶರು ಜನಗಳಿಗೆ ಇವಾಗ ಟ್ರಾನ್ಸಾಕ್ಷನ್ ಮಾಡ್ತೀನಿ ಗೈಸ್. 3, 2, 1 ಗೈಸ್ ನೋಡಿ ಎಷ್ಟು ಇನ್ಸ್ಟೆಂಟಾಗಿ ರುಬ್ಬಿಟ್ಟೆ ನಾನು ಅಲ್ಲಿ. ಅದನ್ನು ಹೆಂಗೆ ಮಾಡ್ಕೊಂಡು ಹುಟ್ಟು ಅದನ್ನು ಮನೆ ಒರೆಸ್ತೋಳು ಗೈಸ್ ಹಾಕೊಂಡು ಬಟ್ಟೆನ. ಅದನ್ನು ಶ್ರೀಲಂಕದ ಬಟ್ಟೆ ಇದು. ನಿಮ್ಮ ಮಾವ ತಂದ್ಕೊಡಿ ಶ್ರೀಲಂಕದ ಬಟ್ಟೆ ಅವಳಲ್ಲಿ ಹೆಂಗೆ ಮಾಡ್ತಾಳೆ ಬಟ್ಟೆನ ಎಳೆದು ಬಿಸಾಕ್ತಾವಳೆ. ಎಲ್ಲ ಹಾಕೊಂಡ್ರೆ ಫುಲ್ ಮೇಲೆ ಹಾಕೊಂಡ್ಬಿಡ್ತಾಳೆ. ಯಾಕೆ ಇಷ್ಟು ರೋದನೆ ಕೊಡ್ತಿದ್ದೆ ಇವತ್ತು ಕುಶಾನಿ. ಬಿಚ್ಚೋಡ್ರೆ ಫುಲ್ ಕೆಳಗೆ ಬಿಟ್ಬಿಡ್ತಾಳೆ. ಯಪ್ಪ ಕಾಟ ಕೊಡ್ತಾವಳು ಅವಾಗಲಿಂದ. ಹಾಂ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಯೂಸ್ ನೋ ಓನ್ಲಿ ತುಪ್ಪ. GRB ತುಪ್ಪ ಬಿಸಿ ಬಿಸಿ ದಪ್ಪ. ಎಷ್ಟು ತುಪ್ಪ ಹಾಕೋಬೇಕಮ್ಮ? 2 ಸ್ಪೂನಾ? ನಾನು 1.5 ಸ್ಪೂನ್ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊತೀನಿ. ಅಷ್ಟಮ್ಮ? ಸ್ವಲ್ಪ ಚಕ್ಕೆ, ಓಕೆ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಒಗ್ಗರಣೆಗೆ 1 ಪಲಾವ್ ಎಲೆ. ಸೊ ಇಷ್ಟು ಒಗ್ಗರಣೆ ಮಾಡ್ಕೊಬೇಕಾ? ವಯಸ್ಸು ನಮ್ಮ ಅಮ್ಮ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಇಷ್ಟು ಮಿಕ್ಸ್ ಮಾಡಿದ್ದಾರೆ, ಅದಕ್ಕೆ ಅದು ಆ ಥರ ಕಾಣಿಸ್ತಿರೋದು. ಇವಾಗ ತರಕಾರಿಗಳು ಹಾಕೊಬೇಕಾ? ಇವಾಗ ಈರುಳ್ಳಿ ರೈಟ್ ಜಾಸ್ತಿ ಗಾಯ, ಸ್ವಲ್ಪ ಯೂಸ್ ಮಾಡಿ ನೋಡ್ಕೊಂಡು ಬಳಸಬೇಕು. 3 kg ಎಷ್ಟು? 200 ರೂಪಾಯಿ. 1.5 kg 100 ರೂಪಾಯಿ. ನೋಡ್ಕೊಂಡು ಯೂಸ್ ಮಾಡಿ ಆನಿಯನ್ನ ನೀಟಾಗಿ ನೋಡಿ. ಅವಳನ್ನ ಕಳ್ಳಿ ಹೆಂಗೆ ಗೊತ್ತಾಳೆ. ನಾವು ಈ ಕಡೆ ತಿರ್ಕೊಂಡಿದ್ದೀವಿ ಅಂತ ಅವ್ನು ಹಿಂಗೆ ಮಾತಾಡ ನೋಡಿ ವಯಸ್ಸು. ನೋಡಿ ಏನು ಮಾತಾಡೋಣ ಹಿಂದೆ ಕಡೆ ನಾವು ತಿರ್ಕೊಂಡಿದ್ದೀವಿ ಅಂತ. ಮತ್ತು ತಿರುಗಿ ಇವಾಗ ನೀವು ಓಡ್ತೊಳ್ಳೋಣ ಓಡ್ತೊಳ್ಳೋಣ. ನಾವು ತಿರ್ಕೊಂಡಿದ್ದಷ್ಟು ಅವ್ಳಿಗೆ ಎಷ್ಟು ಚಾಲು ಕೊಳೆ ಅಂದರೆ ನಾವು ತಿರುಗಿದ ತಕ್ಷಣ ಬರ್ತಾಳೆ. ನಾವೇನೋ ಡಿಸ್ಕಸ್ ಮಾಡ್ತೇವೆ ವಿಡಿಯೋ ಇವ್ರಿಗೆ ಯಾಮತನ ಅಂತ. ಆಮೇಲೆ ತಗೊಂಡು ಓಡ್ಬಿಡ್ತಾಳೆ ನಾವು ತಿರುಗಿದ ತಕ್ಷಣ. ಹಿಂಗೆ ತಿರುಗಿದ್ರೆ ನಾವು ಅವಳನ್ನ ನೋಡಲ್ಲ, ಈ ಕಡೆ ಗಮನ ಇರುತ್ತೆ, ನಾನು ಈ ಕಡೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಬುದ್ಧಿ ಅವಳಿಗೆ. ಇವಾಗಲೇ ಬುದ್ಧಿ, ಇನ್ನೂ 2 ವರ್ಷ ಅವಳಿಗೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ವಲ್ಲ, ಪುದೀನ ಸೊಪ್ಪು ಹಾಕ್ಬೋದು. ಪುದೀನ ಸೊಪ್ಪು ಖಾಲಿ ಆಗಿರೋದ್ರಿಂದ ನಾನು ಪುದೀನ ಸೊಪ್ಪು ಹಾಕಿಲ್ಲ. ಓಕೆ, ಕೊತ್ತಂಬರಿ ಲಾಸ್ಟ್ ಅಂತ ಹಾಕೋದು. ಇದಕ್ಕೆ ಹಿಂಗೆ ಹಾಕಿದಾಗ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಜಾಸ್ತಿ ಬರೋ ಫ್ಲೇವರು. ಇವಾಗ ಹೆಚ್ಚಿಟ್ಟಿರೋ ತರಕಾರಿಗಳು. ಅದು ಹೂಕೋಸಾ? ನವಲ್ಕೋಸು, ಕ್ಯಾರೆಟು, ಬೀನ್ಸು. ಇದಕ್ಕೆ ಕಾಲಿಫ್ಲವರ್ ಹಾಕೋರು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಏನಿರುತ್ತೋ ತರಕಾರಿ ಎಲ್ಲಾನು ಹಾಕೊಬೋದು. ಓಕೆ, ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಒಂದು ರೈಸ್ ಬಾತ್ ವಿತ್ ರೆಡ್ ಕಲರ್ ಇದೆ ಟೈಟಲ್. ನೆನ್ಸಿಟ್ಟಿದ್ದೀವಲ್ಲ ಬಟಾಣಿ ಹಾಕೊಂಡು. ಓಕೆ, ನೀನೇನು ಕೇಳಲಿಲ್ಲ ನನ್ನನ್ನು. ಏನೋ ಒಂದು ಮಿಸ್ ಮಾಡಿದೆ, ಕೇಳಲಿಲ್ಲ. ಏನು ಕೇಳಬೇಕಿತ್ತು? ಇವಾಗ ಏನೋ ಕೇಳಬೇಕಿತ್ತು ನೀನು. ಬಟಾಣಿ ಅಂತ ಕೂಡಲೇ ಬಟಾಣಿ. ಗ್ರೀನ್ ಕಲರ್ ಬಟಾಣಿ ಅಂತ. ಇದು ಬೇರೆ ಕಲರ್ ಬಟಾಣಿ ಇದೆ. ಯಾಕೆ ಕೇಳಲಿಲ್ಲ? ಯಾಕೆ? ಅದು ಎರಡು ಥರ ಬರುತ್ತೆ. ಅವತ್ತು ಸಾಮಾನು ತರಬೇಕಾದ್ರೆ ನೀನು ತಂದಿಯಲ್ಲ, ಆದ್ರೂ ಗ್ರೀನ್ ಕಲರು ಬದಲಾಗಿ ಈ ಕಲರ್ ಬಂದಿದೆ ಬಟಾಣಿ. ಓ ಹೌದಾ? ಅರೆ ತಿನ್ಬೋತಾನೆ ಇದನ್ನು ಬಟಾಣಿ. ಏನಾಗತ್ತಾನೆ? ಸೇಮೇ, ಗ್ರೀನ್ ಪೀಸು, ಇದು ಒಂಥರ ಯೆಲ್ಲೋ ಪೀಸ್, ಯೆಲ್ಲೋ ಕಲರ್. ಇವಾಗ ನೀಟಾಗಿ ಇದನ್ನ ಬೇಯಿಸ್ಕೋಬೇಕಾ? ಫ್ರೈ ಮಾಡ್ಕೋಬೇಕು. ಓಕೆ, ನೋಡಿ ಗೈಸ್ ಕಾಟ ಕೊಡ್ತಾರೆ ಗೈಸ್ ಅವಾಗಲಿಂದ ನನಗೆ ಆಗ್ತಿಲ್ಲ. ಒಚ್ಚುಂಡಾಯಿ ಪೀಲಿಂಗ್ಸು, ಒಚ್ಚು ಚಂಪೇಸುಂಡಾಯಿ ಪೀಲಿಂಗ್ಸು ಬಣಿಗೆ ಚುಂಡಾಯಿ ಪೀಲಿಂಗ್ಸು, ಒಚ್ಚುಂಡಾಯಿ ಪೀಲಿಂಗ್ಸ್, ಒಚ್ಚು ಚಂಪೇಸುಂಡಾಯಿ ಪೀಲಿಂಗ್ಸು. ಕಿಸ್ಕ ಮಾಡುವ, ಕಿಸ್ ಕಿಸ್ಕ ಹಿಂಗೆ ತಿರ್ಕೋ ಮಾಡು. ಕಿಸ್ ಹಿಂಗೆ ಕಿಸ್ಕ ಚೂರೇ ಚೂರು ಬಲ್ಗಾಲಿಟ್ಟು ಬಾರಮ್ಮ. ಹೆಂಗೆ ನಮ್ಮ ಹುಡುಗಿ ಎಲ್ಲ ಪಂಟ್ರು ಮಾಡ್ತಾ ಅವಳನ್ನ ಆ್ಯಕ್ಟಿಂಗ್ ಕಲಿಬೇಕು ಅಂತ. ನೀನು ಆ್ಯಕ್ಟಿಂಗ್ ಮಾಡ್ತೀಯ, ಏನು ಮಾಡ್ತೀಯ? ಡಾಕ್ಟರ್ ಆಗ್ತೀಯ ನೀನು? ಡಾಕ್ಟರ್ ಆಗ್ತೀಯ, ಆ್ಯಕ್ಟಿಂಗ್ ಕಲಿತೀಯ, ಡ್ಯಾನ್ಸರ್ ಆಗ್ತೀಯ, ಸ್ವಿಮ್ಮರ್ ಆಗ್ತೀಯ, ಕ್ರಿಕೆಟರ್ ಆಗ್ತೀಯ, ಏನು ಆಗ್ತೀನಿ ನೀನು ಹೇಳು, ನಾನು ಮಾಡಿಸ್ತೀನಿ ನೀನು. ಹಾಂ, ಏನಾಗ್ತೀನಿ ನೀನು? ಅವಳಿಗೆ ಓಡಾಡ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್ ಏನಮ್ಮ? ನೋಡಿ ಮಸಾಲೆ ಯಾವ ಕಲರ್ ಇದೆ? ರೆಡ್ ಕಲರ್ ಇದೆ. ರೆಡ್ ಆರೆಂಜ್? ಇದು ಆರೆಂಜಾ? ರೆಡ್. ಓಕೆ, ರೆಡ್ ಕಲರ್ ಹಾಕು. ಈ ರುಬ್ಬಿರೋ ಮಸಾಲೆನ ಹಾಕ್ಕೊಬೇಕು. ಹಾಂ ಹೌದು, ಸುಮಾರು ಜನ ನಮ್ಮಮ್ಮ ಹೋದ್ಸರಿ ಕೇಳಿದ್ರು ಉಪ್ಪಿನ ಡಬ್ಬ ಸಾಂಬಾರಲ್ಲಿ ಉಪ್ಪು ಕಮ್ಮಿ ಆದರೆ ಉಪ್ಪಿನ ಡಬ್ಬಕ್ಕೆ ಏನು ಹಾಕ್ಬೇಕಂತ ಕೇಳಿದ್ರು. ಸೊ ಅದಕ್ಕೆ ಹ್ಯಾಂಗರ್ ಹೋಗ್ಬಿಟ್ಟು ಕೈ ಹಾಕ್ಬೇಕು ಅಂತ ಸುಮಾರು ಜನ ಒಳ್ಳೊಳ್ಳೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ದಡ್ಡ ನಂಗೆ ಕಲೆ ಓಡಿಸೋಕ್ಕಾಗಿಲ್ಲ. ಸೂಪರ್ ಕಣಮ್ಮ ನೀನು, ಸೂಪರ್. ಪ್ರತಿಯೊಬ್ಬರಿಗೂ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿದ್ದೀನಿ, ಹೇಳಿದ್ದೀನಿ. ಕೈ ಹಾಕ್ಬೇಕು. ವೆರಿ ಗುಡ್. ಮಾತ್ರ ಬೇರೆ ನನಗೆ ಕೇಳೋ ಹಂಗೆ ಚೆನ್ನಾಗಿರೋದು. ಚೆನ್ನಾಗಿ ಕೇಳ್ತೀನಿ. ಕೇಳಿ
ಇನ್ನು ರುಬ್ಕೊಡಿಯೋದು ಹಾಕಿ ಆಮೇಲೆ ನೆಕ್ಸ್ಟು ಅಕ್ಕಿ ಹಾಕ್ಬೇಕಾ? ಇಲ್ಲ ಒಂಚೂರು ಅದು ಮಸಾಲೆ ಫ್ರೈ ಆಗಬೇಕು. ಹ್ಞೂ ಅದಾಗ ಏನಾಗುತ್ತೆ ತರಕಾರಿಗೆಲ್ಲ ಅದು ಅಂಟ್ಕೊಳ್ಳುತ್ತೆ, ಎಲ್ಲ ಇಟ್ಕೊಳ್ಳುತ್ತೆ ಅದೆಲ್ಲ ಕೋಟಿಂಗ್ ಆಗುತ್ತೆ ಚೆನ್ನಾಗಿ. ನೈಸ್ ನೋಡಿ ರಂಗೋಲಿ ಚೆನ್ನಾಗಿದೆ ಇವತ್ತೊಂದು. ಎಲ್ಲರೂ ಸುಮಾರು ಜನ ಹೇಳ್ತೀರಾ ಅಮ್ಮ ಏನಕ್ಕೆ ಈ ಸ್ಟವ್ ಮೇಲೆ ರಂಗೋಲಿ ಹಾಕ್ತೀರಾ ಅಂತ. ಈಗ ನೋಡಿ ರಂಗೋಲಿ ಹಾಕಿದ್ದಾರೆ ಚೆನ್ನಾಗಿ. ಯಾಕೆ ಹಾಕ್ತಾರೆ ರಂಗೋಲಿ ಅದ್ರ ಮೇಲೆ? ರಂಗೋಲಿ ಏನಕ್ಕೆ ಹಾಕ್ತೀವಿ ಅಂದ್ರೆ ಇದು ಅಡುಗೆ ಮಾಡೋ ಜಾಗ, ಅನ್ನಪೂರ್ಣೇಶ್ವರಿ ಇರುವಂತ ಜಾಗ. ಇದು ಲಕ್ಷ್ಮೀ ಸ್ವರೂಪ. ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಪೂಜೆ ಮಾಡಿ ನಾವು ಅಡುಗೆ ಕಾರ್ಯಕ್ರಮಗಳೇನಿದ್ರು ಶುರು ಮಾಡಬೇಕು. ಇದು ಲಕ್ಷ್ಮಿ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ರಂಗೋಲಿ ಹಾಕೋದು, ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದು. ಇದು ಲಕ್ಷ್ಮೀ ಸ್ವರೂಪ ಆಗೈತೆ, ಅದಕ್ಕೆ ದೇವರು ಅದು ನಮಗೆ ಅನ್ನ ಕೊಡುತ್ತಲ್ವ, ಅದಕ್ಕೆ ದೇವರು. ಅದಕ್ಕೆ ನಮ್ಮ ಅದಕ್ಕೆ ಪೂಜೆ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡ್ತಾರೆ. ಅವ್ರ ಸಂಪ್ರದಾಯದಿಂದ ಬಂದಿರೋ ಫ್ಯಾಮಿಲಿ ಅಲ್ವಾ, ಅವೆಲ್ಲ ಮಾಡ್ತಾರೆ. ಇವಾಗಿನ ಟ್ರೆಂಡ್ ಅಲ್ಲ, ಏನಿಲ್ಲ ನಾರ್ಮಲ್. ಇವಾಗಿನ ಟ್ರೆಂಡ್ ಮನೆಗಳಲ್ಲಿ ದೇವ್ರ ಮನೆ ಇರಲ್ಲ. ಈ ಮನೇಲಿ ಇರಲಿಲ್ಲ, ನಾವು ಮಾಡ್ಸಿದ್ವಿ ದೇವ್ರ ಮನೆ. ಯಾಕಂದ್ರೆ ಇವಾಗ ಅಪಾರ್ಟ್ಮೆಂಟ್ಗಳಲ್ಲಿ ಬರ್ತಾರೆ ರಂಗೋಲಿ, ಬೇರೆ ಯಾರು ಬರ್ತಾರೆ, ಅವ್ರು ಕ್ರಿಶ್ಚಿಯನ್ಸ್ ಆಗಿರ್ತಾರೆ, ಇಲ್ಲ ಬೇರೆ ಬೇರೆ ಕ್ಯಾಶ್ಗಳು ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೆ, ದೇವ್ರ ಮನೆ ಅಡ್ಜಸ್ಟ್ ಆಗುತ್ತೆ ಇಲ್ವೋ ಅಂತ ದೇವ್ರ ಮನೆ ಇರಲ್ಲ ಯಾರ ಮನೆಯಲ್ಲೂ. ಸೊ ನಾವು ಬಂದು ಇದು ಮಾಡ್ಕೊಂಡಿದ್ದು ದೇವ್ರ ಮನೆನ, ಈ ದೇವ್ರ ಮನೆ ನಾವು ಮಾಡ್ಕೊಂಡಿದ್ದು. ಸೊ ಆ ಥರ ಟ್ರೆಂಡ್ ಇವಾಗ ಎಲ್ಲರೂ ಟ್ರೆಂಡ್ ಫಾಲೋ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ನಮ್ಮ ದೇವ್ರು ಇದೆಯಾ? ಇದ್ದಾರೆ. ನಿಜವಾಗ್ಲು ಇದ್ದಾರೆ ಗೈಸ್, ನಿಮ್ಮ ಪ್ರಕಾರ ಏನೋ ದೇವ್ರು ಇದೆ? ದೇವ್ರು ಇಲ್ವಾ? ನಾವ್ ಎಲ್ಲಿ ತನಕ ಜೀವಂತವಾಗಿದ್ದೀವಿ ಅಂತ ಅಂತೀವಿ ಅಲ್ಲಿ ತನಕ ದೇವ್ರು ಇದ್ದೇ ಇರುತ್ತೆ. ದೆವ್ವ ಇದೆಯಾ? ದೆವ್ವದ ಬಗ್ಗೆ ನನ್ಗೆ ಅಷ್ಟು ನಂಬಿಕೆ ಇಲ್ಲ. ದೇವ್ರು ಇದ್ರೆ ದೆವ್ವ ಇದ್ದೇ ಇರುತ್ತೆ. ಇಲ್ಲ, ದೆವ್ವ ಇದೆ, ದೇವ್ರು ಇದ್ದೇ ಇರುತ್ತೆ. ನಾನು ನಂಬಲ್ಲ ದೆವ್ವ ಅನ್ನೋದನ್ನ. ಅದು ನಮ್ಮ ಇದು ಅಷ್ಟೇನೇನೆ. ಏನು ಬೇಕಾದ್ರೆ ಬಾ ಸ್ಮಶಾನಕ್ಕೆ 12 ಗಂಟೆ ರಾತ್ರಿ ನಾನು ನೀನು ಇಬ್ರು ಹೋಗ್ಬಿಟ್ಟು ಬರೋಣ. ಬರ್ತೀನಿ. ಇದು ಚಾಲೆಂಜು. ನಮ್ಮನ್ನ ಬರ್ತೀನಿ ಅಂತ ಹೇಳಿದ್ದಾರೆ. 12 o'clockಗೆ ನಾವು ಸ್ಮಶಾನ ಹೋಗ್ತೀವಿ. ಅಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೋದು. ಇದೇ ಮತ್ತು ಚಾಲೆಂಜು. ಈ ವಿಡಿಯೋ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಅಂದ್ರೆ ಈ ಮಾಡ್ತೀನಿ, ಕಂಟೆಂಟ್ ಮಾಡ್ತೀನಿ ನಾನು. ಖಂಡಿತ ಚಾಲೆಂಜ್ ಕಣಮ್ಮ, ಖಂಡಿತ ಬರ್ತೀನಿ. ಸರಿ ಹೋಗೋಣ, ಪಪ್ಪನ ಸಮಾಧಿಗೆ ಹೋಗೋಣ. ಹೋಗೋಣ. ಸರಿ ಗೈಸ್, ಡನ್. ಅದೇ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗು. ಈ ಸಿಟಿ ಬಿಟ್ಬಿಟ್ಟು ಬೇಕಾದ್ರೆ ಆಚೆನೆ ಕರ್ಕೊಂಡು ಹೋಗು, ಔಟ್ಸ್ಕಟ್ ಎಲ್ಲಾನ ಕರ್ಕೊಂಡು ಹೋಗು. ಓಕೆ, ರೆಡಿ. ಸರಿ ಆಯ್ತು. ಓಕೆ, ಇವಾಗ ಇದು ಬೆಂದಿದೆ. ಇವಾಗ ಇದಕ್ಕೆ ನೀರು ಹಾಕೋಬೇಕು. ಇವಾಗ ನಾನು ಅಕ್ಕಿಗೆ ಅಳತೆಗೆ ನೀರು ಹಾಕೊಂಡಿದ್ದೀನಿ. ಈ ನೀರು ಏನು ಹಿಂಗಾಯ್ತು ಅಂದ್ರೆ ಕುಕ್ಕರ್ ಮಿಕ್ಸಿ ತೊಳೆದ್ಬಿಟ್ನಲ್ಲ, ಇದಕ್ಕೆ ಹಾಕೊಂಡಿದ್ದೀನಿ. ಓಕೆ, ಸೊ ನೀರು ಇದಕ್ಕೆ ಹಾಕೊಬೇಕು. 1 ಗ್ಲಾಸ್ 2 ಗ್ಲಾಸ್ ನೀರು ಹಾಕೊಂಡು ಇಟ್ಟಿದ್ದೀನಿ, ತೊಳೆದು ಇಟ್ಟಿದ್ದೀನಿ ಅವಾಗಲೇ ಅಕ್ಕಿನ. ಉಪ್ಪು ಖಾರ ನೋಡ್ಕೊಬೇಕು. ಇವಾಗ ಈ ಸಮಯದಲ್ಲೇ ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡ್ಬಿಟ್ಟು ಉಪ್ಪು ಖಾರ ಸರಿಯಾಗಿದೆ ನೋಡ್ಕೊಬೇಕು. ಉಪ್ಪು ಕಮ್ಮಿ ಆದ್ರೂ ಮತ್ತೆ ಉಪ್ಪು ಹಾಕೊಬೋದು. ಏನಮ್ಮ ಎಲ್ಲಿ ಕರ್ಕೊಂಡಿದ್ಯಾ? ಊರು ಕರ್ಕೊಂಡಿದ್ಯಾ? ಯಾವ ಊರಿಗೆ? ಊರ್ಗಂತೆ ಓಕೆ, ಇದು ಬೆಂದಾದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಓಕೆ ನೋಡಿ, ಕುದಿ ಬರ್ತಿದೆ. ಕುದಿ ಬಂದಿದ ತಕ್ಷಣ ಅಕ್ಕಿ ಹಾಕೊಬೇಕು. ಸೊ ಹಾಕಮ್ಮ, ಅಕ್ಕಿ ಹಾಕಿ ಕುಕ್ಕರ್ನ ಮುಚ್ಚಿದ್ರೆ ಪಲಾವ್ ಡನ್. ವಿಜಲ್ ಬರೋದು ಬೇಡವಾ? ವಿಜಿಲ್ ಬರಬೇಕು. ಬಂದಿದ ತಕ್ಷಣ ಪಲಾವ್ ಡನ್ ಆಗುತ್ತೆ. ಸೊ ಓಕೆ, ಇವಾಗ ಅದು ಕಂಪ್ಲೀಟ್ ಆಗಿತ್ತು. ನಿಮ್ಗೆ ತೋರಿಸ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ನೋಡಿ ಇವಳು ಚಿಪ್ಸ್ ಬೇಕು, ಎಲ್ಲ ಬೇಕು ಇವಳಿಗೆ. ಟೈಮ್ಗೆ ಊಟ ಮಾತ್ರ ಮಾಡಲ್ಲ ಇವಳು. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಮೊಸರು ಬಜ್ಜಿನ. ಇವಾಗ ರೆಡ್ ಪಲಾವು ತೋರಿಸ್ತಾರೆ ಹೆಂಗಿದೆ ಅಂತ. ವಾವ್, ಜ್ಯೂಸಿ ಆಗಿದೆ ಪಲಾವು. ಉದ್ದುದ್ರಾಗ ಬಂದಿದೆ. ನೈಸ್ ಕಣಮ್ಮ. ಸ್ಮೆಲ್ಲು ಕೂಡ ಗಮ್ಮಂತಿದೆ. ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಟೇಸ್ಟು ಅಂತ. ನೋಡಿ ಮುತ್ಕೊಡ್ತೀನಿ ನೋಡಿ ಗೈಸ್. ಅವಳು ಮುತ್ಕೊಟ್ರೆ ಒರ್ಸ್ಕೊಂತವಳೆ. ಯಾಕೆ ಒರ್ಸ್ಕೊಂತಿದ್ಯಾ? ಏನಕ್ಕೆ ಒರ್ಸ್ಕೊಂತೀಯಾ? ನಾವು ಮುತ್ಕೊಟ್ರೆ ನಿನಗೆ? ಓಹೋ, ಬಾ ಪಲಾವ್ ತಿನ್ನೋಣ, ಬಿಸಿ ಪಲಾವು. ನೀನು ಹೊಟ್ಟೆ ತೋರಿಸ್ಬಿಡ್ತಾನೆ ಯಾರಿಗೂ. ತಟ್ಟೆ ತೋರಿಸು ವಯಸ್ ನೋಡಿ, ಪಲಾವು ರೆಡ್ ಪಲಾವ್ ರೆಡಿ ಆಗಿದೆ. ಸಿಂಪಲಾಗಿ ರೆಡ್ ಪಲಾವು. ಸೊ ಇದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಓಕೆನಾ? ಬರೀ ಅನ್ನ ತಿಂದ್ಬಿಟ್ಟು ರುಚಿ ಹೇಳು, ಮೊಸರು ಬಜ್ಜಿ ಜೊತೆಗೆ ತಿನ್ಬೇಡ. ಮಗು ತಿಂದಿಲ್ಲ, ಬರೀ ರೈಸ್ ಮಾತ್ರ ತಿಂದೆ. ಆ ಫ್ಲೇವರು ಮತ್ತು ಮಸಾಲೆ ರುಬ್ಬಾಕ ಗೊತ್ತಾ ನಾವು ಅಮ್ಮ, ಅದು ರೈಸ್ಗೆಲ್ಲ ಹೋಗಿದೆ. ತರಕಾರಿಗೂ ಕೂಡ ಅದೆಲ್ಲ ಮಸಾಲೆ ಎಲ್ಲ ಹೋಗಿದೆ. ಸಕ್ಕತ್ತಾಗಿದೆ. ನೀವು ಮನೆ ಟ್ರೈ ಮಾಡ್ಕೊಂಡು ತಿನ್ನಲೇಬೇಕು. ಯಾರು ವಿಡಿಯೋ ನೋಡ್ತೀರಾ ದಯವಿಟ್ಟು ಮನೆ ಟ್ರೈ ಮಾಡ್ಕೊಂಡು ತಿನ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿ, ಇಲ್ಲ ಮೆಸೇಜ್ ಮಾಡಿ ನಂಗೆ. ಓಕೆನಾ? ಸೂಪರ್ ಇದೆ ಕಣಮ್ಮ. ಐ ಲವ್ ಇಟ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ಪಲಾವ್ ಹೆಂಗೆ ಮಾಡೋದು ಮನೇಲಿ ಅಂತ. ಸೊ ನೀವು ಟ್ರೈ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ವಿ ಆರ್ ನಿಯರ್ ಟು 450K. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗಳ್ಗೆ. ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಸಿ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಹೊಡಿತೀನಿ, ನೋಡಿದ್ಯಾ? ಹೊಡಿ.